ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್. ಇದು 3D ಶೇಪ್ ಆರ್ಟ್ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ನಲ್ಲಿ ನಾನು ಸಾಲಿಡ್ ವರ್ಕ್ ಟ್ಯುಟೋರಿಯಲ್, 3D ಡಿಸೈನ್ ಮತ್ತು 3D ಪ್ರಿಂಟಿಂಗ್ ಬಗ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಲಿಡ್ ವರ್ಕ್ನಲ್ಲಿ ಬೇಸಿಕ್ ಸ್ಕೆಚ್ ಡಿಸೈನ್ ಹೇಗೆ ಮಾಡುವುದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈಗ ಸಾಲಿಡ್ ವರ್ಕ್ ಓಪನ್ ಮಾಡೋಣ. ಸಾಲಿಡ್ ವರ್ಕ್ ಸಿಂಬಲ್ ಇಲ್ಲಿದೆ. ಇದನ್ನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತ ಬರುತ್ತೆ, ಓಪನ್ ಕ್ಲಿಕ್ ಮಾಡೋಣ. ಸಮ್ ಟೈಮ್ ಪ್ರೊಸೆಸ್ ತಗೊಳುತ್ತೆ. ಸಾಲಿಡ್ ವರ್ಕ್ ಈ ಥರ ವೆಲ್ಕಮ್ ತೋರಿಸುತ್ತೆ. ಈಗ ಈ ಸ್ಕ್ರೀನಲ್ಲಿ ಈ ಸ್ಕ್ರೀನ್ ಕ್ಲೋಸ್ ಮಾಡಿಕೊಂಡ್ರು ಓಪನ್ ಮಾಡ್ಬೋದು. ಈ ಸ್ಕ್ರೀನ್ ಕ್ಲೋಸ್ ಮಾಡೋಣ. ಸ್ಟೆಪ್ಪು ಫೈಲಲ್ಲಿ ಹೋಗ್ಬಿಟ್ಟು ನ್ಯೂ ತೊಗೊಳ್ಳೋಣ. ಇದಕ್ಕೆ ಶಾರ್ಟ್ಕಟ್ ಕೀ Ctrl+N ಅಂತ ಹೊಡೆದ್ರೂ ಬರುತ್ತೆ. ಇವಾಗ ನ್ಯೂ ಸಾಲಿಡ್ ವರ್ಕ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಫಸ್ಟ್ ನಾವು ತೊಗೊಳ್ಳೋದು ಪಾರ್ಟ್ ಡಿಸೈನ್ ಮಾಡೋಣ. ಓಕೆ ಕ್ಲಿಕ್ ಮಾಡೋಣ. ಇವಾಗ ಇದ್ರದ್ದು ಇಂಟ್ರೊಡಕ್ಷನ್ ತೊಗೊಳ್ಳೋಣ. ಫುಲ್ ಸ್ಕ್ರೀನ್ದು, ಇದು ಸ್ಕ್ರೀನ್ದು ಮೆನ್ಯೂ ಬಾರ್ ಅಂದರೆ ಇಷ್ಟು ಬರುತ್ತೆ. ಮೆನ್ಯೂ ಬಾರಲ್ಲಿ ಫೈಲು ಈ ಥರ ಎಷ್ಟು ಬರುತ್ತೆ. ಮೆನ್ಯೂ ಬಾರಲ್ಲಿ ಸ್ಟ್ಯಾಂಡರ್ಡ್ ಬಾರ್, ಇಷ್ಟು ಸ್ಟ್ಯಾಂಡರ್ಡ್ ಬಾರ್ ಬರುತ್ತೆ. ಸರ್ಚಿಂಗ್ ಆಪ್ಷನ್ನಲ್ಲಿ ಏನೇ ಟೂಲ್ಸ್ ಸರ್ಚ್ ಮಾಡಬೇಕಾದ್ರೆ ಈ ಸರ್ಚಲ್ಲಿ ಸರ್ಚ್ ಮಾಡ್ಬೋದು. ವಿಷ್ಣು ಕಮೆಂಟ್ ಮ್ಯಾನೇಜ್, ಇದಿಷ್ಟು ಫ್ಯೂಚರ್ ಮ್ಯಾನೇಜರ್, ಡಿಸೈನ್ ಟ್ರೀ ಇದಂತಾರೆ. ನಾವು ಏನೋ ಡಿಸೈನ್ ಮಾಡಿದ್ರು ಇದರಲ್ಲೇ ಆ್ಯಡ್ ಆಗುತ್ತೆ. ಇಲ್ಲಿ ಆ್ಯಡ್ ಆಗಿದೆಯಲ್ಲ, ಈ ಥರ ಆ್ಯಡ್ ಆಗುತ್ತೆ. ಈ ಮಾಡಲ್ ಏನೇ ಟೂಲ್ಸ್ ಯೂಸ್ ಮಾಡಿದ್ರು ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ರಿವಾಲು, ಕಟ್ಟು ಎಲ್ಲ ಆ್ಯಡ್ ಆಗಿದೆ ನೋಡಿ. ಇದು ಟೂಲು, ಇದು ಮಾಡಲ್ ಇಲ್ಲಿ ಬರುತ್ತೆ. ಯಾವುದೇ ಯೂಸ್ ಮಾಡಿದ್ರು ಮಾಡಲ್ ಇಲ್ಲಿ ಫಿಗರ್ ಕಾಣುತ್ತೆ. ಇದು ಮ್ಯಾನೇಜ್ ಪ್ಲೇನು, ಅಂದರೆ ಯಾವ ಪ್ಲೇನ್ ಯೂಸ್ ಮಾಡ್ತೀವಲ್ಲ ಎಷ್ಟು ಬರುತ್ತೆ. ಇದರಲ್ಲಿ ಫ್ರಂಟು, ಟಾಪು, ರೈಟ್ ಬರುತ್ತಲ್ಲ, ಇದರಲ್ಲಿ ಬರುತ್ತೆ. ಇದು ಗ್ರಾಫಿಕ್ ಏರಿಯಾ, ಅಂದರೆ ನಾವು ಮಾಡಲ್ ಯೂಸ್ ಮಾಡ್ತೀವಲ್ಲ ಏರಿಯಾ, ಎಷ್ಟು ನಮಗೆ ಏರಿಯಾ ಸಿಗುತ್ತೆ, ಎಷ್ಟು ಏರಿಯಾ ಸಿಗುತ್ತೆ, ಎಷ್ಟು ಏರಿಯಾದಲ್ಲಿ ವರ್ಕ್ ಮಾಡಬೇಕು. ಸ್ಟೇಟಸ್ ಬಾರ್, ನಮ್ದು ಏನು ಎಡಿಟ್ ಆಗ್ತಾ ಇದೆ. ಸಪೋಸ್ ಪಾರ್ಟ್ ಎಡಿಟಲ್ಲಿದ್ದರೆ ಎಡಿಟ್ ಆಗುತ್ತೆ. ಇದರಲ್ಲಿ PS ಅಂದರೆ ಇದು MM ಇಂಚಾ ಅದ್ರಲ್ಲಿ ಬರುತ್ತೆ. ಇದು ಮಾಡಲು, ಇದು ನಮ್ಮ ಮಾಡಲ್ ಇರುತ್ತೆ. ಸಪೋಸ್ ನಾವು ವ್ಯೂ ಏನಾರು ತೊಗೊಂಡ್ರೆ ವ್ಯೂ ಅಲ್ಲಿ ಬರುತ್ತೆ. ಎನಿಮೇಷನ್ ಏನಾರು ತೊಗೊಂಡ್ರೆ ಎನಿಮೇಷನ್ ಸ್ಟಡಿಯಲ್ಲಿ ಬರುತ್ತೆ. ಇದು ಟಾಸ್ಕ್ ಪೇನ್ ಅಂತ. ಇದರಲ್ಲಿ ಸಪೋಸ್ ನಾವು ಏನಾರ ಸ್ಟ್ಯಾಂಡರ್ಡ್ ಸೇವ್ಸ್ ಮಾಡಿದರೆ ಸ್ಟ್ಯಾಂಡರ್ಡ್ ಸೇವ್ ಸಿಗುತ್ತೆ ಇದರಲ್ಲೆಲ್ಲ. ಹೆಡ್ ಸ್ಟಾಪ್ ವ್ಯೂ ಟೂಲ್ಸ್ ಬಾರ್ ಅಂದರೆ ಇಷ್ಟು ಬರುತ್ತೆ. ಇದರಲ್ಲಿ ಝೂಮಿಂಗ್, ಝೂಮ್ ಔಟು, ಸೆಕ್ಷನು, ನಾರ್ಮಲ್ ವ್ಯೂ, ಇದರಲ್ಲಿ ಎಷ್ಟು ಬರುತ್ತೆ. ಕಲರ್ ಚೇಂಜಿಂಗು, ಲೈನ್ ಹೈಡ್ ಮಾಡಬೇಕಾದ್ರೆ ಇದರಲ್ಲಿ ಬರುತ್ತೆ. ಇಷ್ಟ ಆಗಿತ್ತು ಇಂಟ್ರೊಡಕ್ಷನು ಸಾಲಿಡ್ ವರ್ಕ್.